ಅಜ್ಜಿ ಅಜ್ಜಿ ದೇವಿ, ನೀನೇ ನನ್ನ ಉಸಿರು ಕಣಮ್ಮ. ನೀನು ಊರಿಗೆ ಹೋದೆ ಅನ್ಕೊಂಡು ಅಲ್ಲಿರ್ತೀಯ ಅಂತ ಮಲ್ಲಿನ ಊರಿಗೆ ಕಳಿಸ್ಬಿಟ್ಟೆ ಅಮ್ಮ. ದೇವಿ, ಅಮ್ಮ ಅಮ್ಮ ಏಯ್, ನೀನ್ ಯಾಕೆ ಬಂದೆ? ದೇವಿ ಬಂದಿದ್ದಾಳೆ ಅಂತ ಕಾಮಾಕ್ಷಮ್ಮ ನನಗೆ ಅಡುಗೆ ಮನೇಲಿ ಹೇಳಿದ್ರು. ನನಗೆ ಇವಳನ್ನ ನೋಡದೆ ಇರೋಕ್ಕಾಗಲಿಲ್ಲ ಅತ್ತೆ. ಏನಮ್ಮ, ಮುಖ್ಯವಾದ ಹೊತ್ತಲ್ಲಿ ಎಲ್ಲಮ್ಮ ಕಾಣೆ ಆಗ್ಬಿಟ್ಟೆ? ನೀನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನಗೂ ಅಭಿಗೂ ತಾನೇ ಮದುವೆ ನಡಿಬೇಕು. ಒಳ್ಳೆ ಅವಕಾಶನ ಹಾಳು ಮಾಡ್ಕೊಂಡಿಲ್ಲಮ್ಮ. ಇಲ್ಲ ಅಜ್ಜಿ, ನನಗೆ ನನ್ನ ಮದುವೆ ಮುಖ್ಯ ಅಲ್ಲ, ಪರಿ ಬಾಳೆ ನನಗೆ ಮುಖ್ಯ. ನಿನ್ನ ಹೊಟ್ಟೆಲ್ ಮಗು ಇದೆ ಕಣೆ, ನೀನೇ ಮುಖ್ಯ. ನಾವು ಅಷ್ಟು ಜನ ಛತ್ರದಲ್ಲಿರುವಾಗ ನೀನ್ ಹೆಂಗೆ ತೀರ್ಮಾನ ತಗೊಂಡೆ? ದಡ್ಡಿ ದಡ್ಡಿ. ನಾನು ಬಾಳೋದಕ್ಕೋಸ್ಕರ ಅವಳು ನೋವು ತಿನ್ಬೇಕಾ ಅಮ್ಮ? ಅದು ನನಗಿಷ್ಟ ಇಲ್ಲ ಅಮ್ಮ. ಅಯ್ಯೋ, ನಾನು ಇವಾಗ ಏನು ಮಾಡಲಿ? ನಿಮ್ಮಪ್ಪನಿಗೆ ತಲೆ ಕೆಟ್ಟು ಹೋಗಿದೆ. ನಿನ್ನ ನೋಡಿದ್ರೆ ಸಿಡಿದು ಚೆದ್ರ ಹೋಗ್ತಾನೆ. ಅವನ್ ಸಿಟ್ಟಿದ್ದ ಈಗ ನಾನು ನಿನ್ನ ಹೆಂಗೆ ಕಾಪಾಡಲಿ? ನಿನ್ನಿಂದ ಮದ್ವೆ ಹೆಣ್ಣಾಗಿ ನಾಟಕ ಮಾಡ್ತಿದ್ ಪರಿ, ಈಗ ನಿಜವಾಗ್ಲೂ ಮದ್ವೆ ಮಾಡ್ಕೊಂಡು ಆ ಸರೋಜಾ ದೇವಿ ಹತ್ರ ಸಿಕ್ಕಾಕೊಂಡ್ಲು. ಅವಳಲ್ಲಿ ಏನೇನು ಅನುಭವಿಸ್ತಾಳೋ ಗೊತ್ತಿಲ್ವೇ? ಇಲ್ಲಮ್ಮ, ಅವಳು ಸರೋಜಾ ದೇವಿನ ಹೆಂಗೋ ಸಂಭಾಳಿಸ್ತಾಳೆ. ಅವಳಿಗೆ ಅರ್ಜುನ್ ಸಪೋರ್ಟ್ ಆಗಿ ನಿಲ್ತಾರೆ. ಸರಿ ಸರಿ, ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡಮ್ಮ. ಹಿತ್ಲಿಂದ ಮಾಡಿ ರೂಮಿಗೆ ಮೆಟ್ಲಿದೆ ಅಂತ ಕಾಮಾಕ್ಷಿ ಅಮ್ಮ ಹೇಳ್ತಿದ್ರು. ಯಾರ ಕಣ್ಣಿಗೂ ಬೀಳ್ದೆ ಮೊದಲು ರೂಮಿಗೆ ಹೋಗೋಣ ಬಾ. ಬೀಗ್ರೆ, ಸಂಪ್ರದಾಯ ಎಲ್ಲ ಮುಗೀತಾ? ಅಂದ್ರೆ ನಾವು ಹೊರಡ್ಬೋದಾ? ಇನ್ನು ಒಳ್ಳೆ ಕಾಲ ಶುರು ಆಗೋಕ್ಕೆ 15 ನಿಮಿಷ ಇದೆ ಬೀಗ್ರೆ. ಒಳ್ಳೆ ಕಾಲ ಶುರು ಆದ್ಮೇಲೆ ನೀವು ಹೊರಡಿ. ಸರಿ ಬೀಗ್ರೆ. ಸಡನ್ ಆಗಿ ಆ ಅಜ್ಜಿನೂ ಸುಲೋಚನನು ಎಲ್ಲಿಗೋ ಹೋಗ್ಬಿಟ್ರಲ್ಲ, ಡೌಟ್ ಬರ್ತಿದ್ಯಲ್ಲ. ಏನ್ರಿ, ವರ್ದಣ್ಣ ಕೋಪ ಮಾಡ್ಕೊಂಡು ರೂಮಲ್ಲೇ ಇದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನೀವು ಹೋಗಿ ನೋಡ್ತೀರಾ? ಹೌದಾ? ಎಲ್ಲಿದ್ದಾರೆ? ಮೇಲೆ ಮಾಡಿ ರೂಮಲ್ಲಿ. ಸರಿ, ಹೋಗ್ತೀನಿ. ಬೀಗ್ರೆ, ನೀವೆಲ್ಲಿಗೆ ಹೊರಟ್ರಿ? ಈಗ ಬಂದೆ ಬೀಗ್ರೆ. ವರದಣ್ಣ ಬಾತ್ರೂಮಲ್ಲಿ ಸಿಕ್ಕಾಕೊಂಡಿದ್ದಾರಂತೆ. ಅವ್ರಿಗೆ ಓಪನ್ ಮಾಡೋಕ್ಕೆ ಗೊತ್ತಿಲ್ಲ. ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ಬರ್ತೀನಿ. ನಳನಪ್ಪ ಯಾಕೆ ಇದ್ದಕ್ಕಿದ್ದ ಹಾಗೆ ಮೇಲ್ ಹೋಗ್ತಿದ್ದಾರೆ? ಏನಾದ್ರೂ ತೊಂದ್ರೆನಾ? ಏನಪ್ಪ ಇದು, ಒಂದೊಂದೇ ವಿಕೆಟ್ ಉರುಳ್ತಾ ಇದೆಯಲ್ಲ. ಮಾಡಿಲಿ ಏನೋ ನಡೀತಾ ಇದೆ. ಸುಭದ್ರಾ, ಚುರುಕಾಗೆ. ಅಲ್ಲಿ ನೋಡಿದ್ರೆ ದೇವಿ ಕಾಣಿಸ್ತಿಲ್ಲ. ಇಲ್ಲಿ ನೋಡಿದ್ರೆ ಪರಿ ಮದುವೆ ಮಾಡ್ಕೊಂಡು ಅವಳ ಗಂಡನ ಜೊತೆ ಅತ್ತೆ ಜೊತೆ ಬಂದು ಕೂತಿದ್ದಾಳೆ. ನನಗೆಲ್ಲೂ ಹೋಗಕ್ಕಾಗ್ತಿಲ್ಲ, ಇಲ್ಲೂ ಕೂರಕ್ಕಾಗ್ತಿಲ್ಲ. ನರಕ ನೋಡ್ದಂಗೆ ಆಗ್ತಿದೆ. ಅಯ್ಯೋ, ಏನ್ ಮಾಡೋದು ಅಂತ ಗೊತ್ತಿಲ್ವೇ? ನೀನೆಲ್ಲ ಕಾಣೆ ಆಗಿದ್ದೆ, ಈಗ ಹೆಂಗ್ ತಟ್ಟಂತ ಪ್ರತ್ಯಕ್ಷ ಆಗ್ಬಿಟ್ಟೆ. ಸ್ವಲ್ಪ ಮೆತ್ತಗೆ ಮಾತಾಡೋ, ಎಲ್ಲರೂ ಕೇಳಿಸ್ಕೊತಾರೆ. ಮನೆಯವ್ರು ಬಂದಿದ್ದಾರೆ. ಏ ವರ್ದಾ, ಸ್ವಲ್ಪ ಮಾತಾಡದೆ ಇರೋ. ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ, ಎಲ್ಲಿ ಹೋಗಿದ್ದೆ ಅಂತ ಕೇಳೋದು. ಬಂದ್ರೆ ಯಾಕೆ ಬಂದೆ ಅಂತ ಕೇಳೋದು. ನಿನಗೇನು ಹುಚ್ಚಿಡ್ದಿದ್ಯಾ? ಮಾತಾಡದೆ ಇರೋ. ನನ್ಗಿನ್ನೂ ಹುಚ್ಚಿಡ್ದಿಲ್ಲಮ್ಮ, ಹುಚ್ಚಿಡ್ದಿಲ್ಲ. ನೀವೆಲ್ಲ ಸೇರಿ ನನ್ನನ್ನ ಹುಚ್ಚಿನಾಗಿ ಮಾಡ್ತಾ ಇದೀರಾ. ಅಂತ ಪರಿಸ್ಥಿತಿಯಲ್ಲಿದ್ದೀನಿ ನಾನು. ಏಯ್, ಏನು ಬಂದಾಗಿಂದ ಒಳ್ಳೆ ಮೂಗಿ ತರ ನಿಂತಿದ್ಯಾ? ಏನಾದ್ರೂ ಬಗಳು ಅಂತ ನಿಂತಿದ್ಯಲ್ಲ, ಮಾತಾಡು. ನಿನಗೇನಾಯ್ತಮ್ಮ?
ಯಾಕಿಂತ ಕೆಲಸ ಮಾಡಿದೆ? ದೊಡ್ಡವ್ರು ಕೇಳ್ತಿದಾರಲ್ಲ, ಮಾತಾಡೆ. ನಿನ್ಗೋಸ್ಕರ ಒಬ್ಬಳು ಮದುವೆ ಏರ್ಪಾಡು ಮಾಡಿ ಊರ್ನವ್ರ ಕಣ್ಣಿಗೆ ಮಣ್ಣೆರ್ಚಿ ಒಂದೊಂದು ಶಾಸ್ತ್ರದಲ್ಲೂ ನೀನಿರೋ ಹಂಗ್ ಮಾಡಿ ನಿನ್ನ ಅಭಿಗ್ ಮದುವೆ ಮಾಡ್ಕೊಡ್ಬೇಕು ಅಂತ ಅಷ್ಟು ಕಷ್ಟಪಟ್ಲು. ಈ ದಿನಕ್ಕೋಸ್ಕರ ಅಲ್ವಮ್ಮ ನಾವು 2 ತಿಂಗಳಿಂದ ಕಾಯ್ತಾ ಇದ್ದಿದ್ದು. ಈ ರೀತಿ ಕಾಲ ಕೂಡು ಬಂದಾಗ ಅದನ್ನ ಜಾಣ್ಮೆಯಿಂದ ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ಹಾಳು ಮಾಡ್ಕೊಂಡಿಯಲ್ಲಮ್ಮ. ನಿನಗಾಗ ನಾನು ಎಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದೀನೋ ನಿನಗೆ ಗೊತ್ತಿಲ್ಲಮ್ಮ. ನನ್ನ ದೊಡ್ಡ ಬಲೆಯಲ್ಲಿ ಸಿಕ್ಕಾಕ್ಸ್ಬಿಟ್ಟಿಯಲ್ಲಮ್ಮ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ.